ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರಿನಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಆಗೋದೇ ಡೌಟ್ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಮೈಸೂರಿಂದ ಜೆಡಿಎಸ್ ಅಭ್ಯರ್ಥಿಯಾದರೆ ಮಾತ್ರ ಸ್ಪರ್ಧೆ ಅಂತ ಸಚಿವ ಹೇಳಿದ್ದಾರೆ. ಮೈತ್ರಿ ಆಗೋ ಬಗ್ಗೆ ಇನ್ನೂ ಕೂಡ ಯಾವುದೇ ತೀರ್ಮಾನ ಆಗಿಲ್ಲ ಅಂತ ಜಿಟಿ ದೇವೇಗೌಡ ಹೇಳಿದ್ದಾರೆ. ದೇವೇಗೌಡರನ್ನ ಹೊರತುಪಡಿಸಿ ಬೇರೆ ಯಾರೂ ಅಭ್ಯರ್ಥಿ ಇಲ್ಲ. ನನ್ನ ಮಗ ಹರೀಶ್ ಮೈಸೂರಿನಿಂದ ಸ್ಪರ್ಧೆ ಮಾಡೋದಿಲ್ಲ. ನನ್ನ ಕುಟುಂಬ ಚಾಮುಂಡೇಶ್ವರಿ ಚುನಾವಣೆಯಿಂದಲೇ ಚೇತರಿಸಿಕೊಂಡಿಲ್ಲ ಅಂತ ಹೇಳಿದ್ದಾರೆ ಜಿಟಿ ದೇವೇಗೌಡ. ಹೀಗಾಗಿ ಮೈಸೂರಲ್ಲಿ ದೋಸ್ತಿ ಡೌಟ್ ಅನ್ನುವಂತ ಹೇಳಿಕೆಯನ್ನ ಸಚಿವ ನೀಡಿದ್ದಾರೆ. ಮೈಸೂರಿಂದ ಜೆಡಿಎಸ್ ಅಭ್ಯರ್ಥಿಯಾದರೆ ಮಾತ್ರ ಸ್ಪರ್ಧೆ ಅನ್ನುವಂತ ಹೇಳಿಕೆಯನ್ನ ನೀಡಿದ್ದಾರೆ ಜಿಟಿ ದೇವೇಗೌಡ. ಬನ್ನಿ ಏನು ಹೇಳಿದ್ದಾರೆ ಜಿಟಿ ದೇವೇಗೌಡ ನೋಡ್ಕೊಂಡ್ಬರೋಣ. ದೇವೇಗೌಡ್ರೆ ಮೈಸೂರಿಗೆ ನಿಲ್ಲಬೇಕು. ಮೈಸೂರು ಅವ್ರಿಗೆ ಭಾಳ ದಿನ ಮೈಸೂರು ಕಂಡ್ರೆ ಪ್ರೀತಿ ಇದೆ. ಮೈಸೂರು ಜನದ ಬಗ್ಗೆ ಪ್ರೀತಿ ಇದೆ. ಜನರು ದೇವೇಗೌಡರಿಗೆ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ. ಆ ಎಲ್ಲ ಕಾರಣಗಳಿಂದ ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ಸು ಮೈತ್ರಿ ಆದರೆ ಮಾತ್ರ, ಕಾಂಗ್ರೆಸ್ಸು ಜೆ ಡಿ ಎಸ್ಸು ಮೈತ್ರಿ ಆದರೆ ದೇವೇಗೌಡ್ರೆ ನಮಗೆ ಅಭ್ಯರ್ಥಿ ಆಗಬೇಕು ಅನ್ನೋದು ಎಲ್ಲ ಜನರ ಇಚ್ಛೆ. ದೇವೇಗೌಡ್ರೆ ಮೈಸೂರಿಗೆ ನಿಲ್ಲಬೇಕು. ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್. ಮೈತ್ರಿ ಆದರೆ ಮಾತ್ರ ಅಂತ ಹೇಳಿಕೆಯನ್ನು ಕೊಡ್ತಾ ಇರೋದು ನೋಡಿದ್ರೆ ಇನ್ನೂ ಕೂಡ ಡೌಟ್ ಇದೆಯಾ ಹೇಗೆ ಮೈತ್ರಿ ಬಗ್ಗೆ ಅವರಿಗೆ? ಜೊತೆಗೆ ದೇವೇಗೌಡರ ಸ್ಪರ್ಧೆ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಏನೇನು ಪಾಸಿಬಿಲಿಟೀಸ್ ಕಾಣಿಸ್ತಾ ಇದೆ ದಿಲೀಪ್ ಈ ಸಂದರ್ಭದಲ್ಲಿ? ಖಂಡಿತವಾಗ್ಲೂ ಅಮರ್ ಪ್ರಸಾದ್, ಏನು ಅಂತಂದ್ರೆ ಒಂದು ಕಡೆ ಮೈತ್ರಿ ವಿಚಾರವಾಗಿ ಸಮನ್ವಯ ಸಮಿತಿ ಸಭೆಗಳು ನಡೀತಾ ಇದ್ರೆ, ಇನ್ನೊಂದು ಕಡೆ ಸಚಿವರಾದಂತ ಜಿಟಿ ದೇವೇಗೌಡರು ಈ ಒಂದು ಮೈತ್ರಿಯ ಬಗ್ಗೆ ಒಂದು ಡೌಟ್ ಅನ್ನ ಹೇಳ್ತಾ ಇರತಕ್ಕಂಥದ್ದು, ಅನುಮಾನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಒಂದು ವೇಳೆ ಮೈತ್ರಿ ಆದ್ರೆ ಮಾತ್ರ ದೇವೇಗೌಡರು ಮೈಸೂರಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಒಂದ್ ವೇಳೆ ಮೈತ್ರಿ ಆಗಲಿಲ್ಲ ಅಂದ್ರೆ ಸ್ಪರ್ಧೆಯಿಂದ ಹಿಂದೆ ಸರಿಯೋ ಸಾಧ್ಯತೆಗಳು ಇರುತ್ತೆ. ಯಾಕಂತಂದ್ರೆ ಎರಡೂ ಪಕ್ಷಗಳು ಈಗ ಮೈಸೂರಿನಲ್ಲಿ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಎರಡೂ ಪಕ್ಷಗಳು ಟಿಕೆಟ್ ಕೇಳ್ತಾ ಇರೋ ಕಾರಣದಿಂದಾಗಿ ಇಲ್ಲಿ ಮೈತ್ರಿ ವಿಚಾರವಾಗಿ ಸಾಕಷ್ಟು ಗೊಂದಲಗಳಿದೆ. ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯನವರು ಕೂಡ ನಮ್ಮ ಪಕ್ಷದಿಂದನೇ ಟಿಕೆಟ್ ತರ್ತೀವಿ, ನಾವು ಕಾಂಗ್ರೆಸ್ಗೆ ಟಿಕೆಟ್ ತರ್ತೀವಿ, ನೀವು ಸಿದ್ಧರಾಗಿ ಏನು ಅಂತ ಮೆಸೇಜ್ ಅನ್ನ ಈ ಹಿಂದೆ ಕೂಡ ಸಿದ್ದರಾಮಯ್ಯನವರು ಕಾರ್ಯಕರ್ತರಿಗೆ ಕೊಟ್ಟಿರುವಂತದ್ದು. ಅದೇ ರೀತಿಯಂತ ಜೆಡಿಎಸ್ ನಲ್ಲೂ ಕೂಡ ಜೆಡಿಎಸ್ ನಾವು ಕೂಡ 3 ಸ್ಥಾನಗಳನ್ನ ಗೆದ್ದಿದ್ದೇವೆ ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಬರುವಂತದ್ದು. ಈ ಕಾರಣಕ್ಕೋಸ್ಕರ ಜೆಡಿಎಸ್ ಪ್ರಬಲ್ಯ ಹೋಗಿದೆ. ಆ ಕಾರಣಕ್ಕೋಸ್ಕರ ಜೆಡಿಎಸ್ಗೆ ಟಿಕೆಟ್ ಬೇಕು ಅನ್ನುವಂತ ಪಟ್ಟ ನುಡಿದಿರೋದು. ಅದರಲ್ಲೂ ಕೂಡ ಮೈಸೂರಿನಿಂದ ಜಿಟಿ ದೇವೇಗೌಡರು ಈಗ ಸದ್ಯಕ್ಕೆ ಹೇಳಿಕೆ ನೀಡಿರುವ ಪ್ರಕಾರ ದೇವೇಗೌಡರೇ ಇಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನುವಂತ ಮಾಹಿತಿಯನ್ನ ಕೊಡ್ತಾ ಇರ್ತಕ್ಕಂಥದ್ದು. ಒಂದ್ ವೇಳೆ ಮೈತ್ರಿ ಆಗಲಿಲ್ಲ ಅಂತಂದ್ರೆ ಬೇರೆಯವರಿಗೆ ಬಿಟ್ಕೊಡುವ ಸಾಧ್ಯತೆಗಳು ಕೂಡ ಇರ್ತದೆ. ಯಾಕಂದ್ರೆ ಮೈತ್ರಿ ಪಕ್ಷ ಆದ್ರೆ ಗೆಲುವು ಸುಲಭ, ಇಲ್ಲ ಅಂತಂದ್ರೆ ದೇವೇಗೌಡರಿಗೆ ಬಿಡುವ ಸಾಧ್ಯತೆಗಳಿದೆ. ಯಾಕಂತಂದ್ರೆ ಕಾಂಗ್ರೆಸ್ ಕೂಡ ಮೈತ್ರಿ ಆಗಲಿಲ್ಲ ಅಂದ್ರೆ ಏನು ಬಿಜೆಪಿಗೆ ಲಾಭ ಆಗುತ್ತೆ. ಬಿಜೆಪಿಗೆ ಲಾಭ ಆಗುವ ಸಂದರ್ಭದಲ್ಲಿ ದೇವೇಗೌಡರಿಗೆ ಹೊಡೆತ ಬೀಳುತ್ತೆ, ಚುನಾವಣೆಯಲ್ಲಿ ಹಿಂದೆ ಹೋಗ್ಬೋದು ಅನ್ನುವ ಕಾರಣಕ್ಕೋಸ್ಕರ ಒಂದು ವೇಳೆ ಮೈತ್ರಿ ಆದ್ರೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈಗ ಮೈಸೂರಿನಲ್ಲಿ ಈಗ ರಾಜಕೀಯ ರಂಗನ್ನ ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಈಗ ಜಿಟಿ ದೇವೇಗೌಡರು ಹೇಳಿರುವ ಪ್ರಕಾರ ದೇವೇಗೌಡರೇ ಇಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದು ಬಹುತೇಕ ಖಚಿತವಾಗಿರುವಂತದ್ದು. ಅಮರ್, ಥ್ಯಾಂಕ್ ಯು ದಿಲೀಪ್.